ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಶ್ರೀಮಂತ, ಆದರೆ ನನಗೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದು 8,000 ಕೋಟಿ ರೂಪಾಯಿ ಒಡೆಯ ಮಾಡಿರುವ ಟ್ವೀಟ್. ಈ ಟ್ವೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಚಹಲ್ ಹಾಗೂ ಧನುಶ್ರೀ ವರ್ಮಾ ಡಿವೋರ್ಸ್ ಸುದ್ದಿಗೆ ಈ ಟ್ವೀಟ್ ಅನ್ನ ತಾಳೆ ಮಾಡಿ ತುಂಬಾನೇ ತಮಾಷೆ ಮಾಡಲಾಗ್ತಾ ಇದೆ. ತುಂಬಾ ಜನ ನೀವು ಇಷ್ಟು ಸಾವಿರ ಕೋಟಿ ಇಟ್ಕೊಂಡು ಏನ್ ಬೇಕಾದರೂ ಮಾಡಿ, ಆದರೆ ದಯವಿಟ್ಟು ಚಹಲ್ ತರ ಮದುವೆ ಒಂದು ಆಗಬೇಡಿ ಅಂತ ಕೋಟಿ ಕುಬೇರನಿಗೆ ನೆಟ್ಟಿಗರು ಬಿಟ್ಟಿ ಸಲಹೆ ಕೊಡ್ತಿದ್ದಾರೆ. ಇದೇ ರೀತಿಯ ಸಲಹೆಗಳಿಂದ ವಿನಯ್ ಹಿರೇಮಠ್ ಮಾಡಿರುವ ಟ್ವೀಟ್ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆಗೆ ವೇದಿಕೆಯಾಗಿದೆ. ಒಂದ್ ಕಡೆ ಚಹಲ್ ಹಾಗೂ ಧನುಶ್ರೀ ನಡುವಿನ ಕಚ್ಚಾಟ ಸದ್ದು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಎಲ್ಲವೂ ಇದ್ದು ಏನು ಮಾಡೋದಕ್ಕೆ ಮನಸ್ಸಿಲ್ಲದ ಕೋಟಿ ಕುಳದ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ. ಹೆಸರು ನೋಡಿದರೆ ಭಾರತದ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ, ಆದರೆ ಈತ 8,000 ಕೋಟಿ ಒಡೆಯನಾಗಿದ್ದು ಹೇಗೆ ಅಂತ ಕೆಲವರು ತಲೆ ಕೆಡಿಸಿಕೊಂಡಿದ್ದಾರೆ. ಇನ್ನು ಕೆಲವರು ದುಡ್ಡು ಮಾಡೋದೇ ಕಷ್ಟ, ಅಂಥದ್ರಲ್ಲಿ ದುಡ್ಡು ಮಾಡಿದ ಮೇಲೆ ಈ ರೀತಿಯ ಚಿಂತೆ ಯಾಕೆ ಮಾಡ್ತಾ ಇದ್ದಾನೆ ಅಂತ ಚಿಂತೆಯಲ್ಲಿದ್ದಾರೆ. ಹೀಗೆ ಒಂದೇ ಒಂದು ಪೋಸ್ಟ್ ಈ ಯುವಕನನ್ನ ಟ್ರೆಂಡಿಂಗ್ ಲಿಸ್ಟ್ನಲ್ಲಿಟ್ಟಿದೆ. ಅಷ್ಟಕ್ಕೂ ಯಾರೀತ 8,000 ಕೋಟಿಯ ಒಡೆಯ? ಈತ ಚಿಕ್ಕ ವಯಸ್ಸಿನಲ್ಲೇ ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದು ಹೇಗೆ? ಈಗ ಸಾವಿರಾರು ಕೋಟಿ ರೂಪಾಯಿ ಇದ್ರೂ ನೆಮ್ಮದಿ ಯಾಕಿಲ್ಲ? ಜನ ಈ ಹುಡುಗನಿಗೆ ಏನೆಲ್ಲ ಸಜೆಷನ್ ಕೊಡ್ತಾ ಇದ್ದಾರೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಕಳೆದೊಂದು ವಾರದಿಂದ ಹಲವು ಸುದ್ದಿಗಳು ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಚೀನಾ ವೈರಸ್ ಬಗ್ಗೆ ಸುದ್ದಿಗಳು ಬರ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕ್ರಿಕೆಟಿಗ ಚಹಲ್ ಅವರ ಡಿವೋರ್ಸ್ ಸುದ್ದಿ ಭಾರಿ ಚರ್ಚೆಯಲ್ಲಿದೆ. ಅದರಲ್ಲೂ ಇತ್ತೀಚೆಗೆ ಡಿವೋರ್ಸ್ ಪ್ರಕರಣಗಳ ಸಂಖ್ಯೆ ತುಂಬಾನೇ ಹೆಚ್ಚಾಗ್ತಾ ಇದೆ. ಮದುವೆ ಆಗೋದು, 1-2 ವರ್ಷ ಸಂಸಾರ ಮಾಡೋದು, 3ನೇ ವರ್ಷಕ್ಕೆ ಎಲ್ಲವೂ ಮುಗೀತು ಅಂತ ಬಿಟ್ಬಿಡೋದು. ಅದರಲ್ಲೂ ಹೆಣ್ಮಕ್ಳು ಹೆಚ್ಚಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ವಿಚ್ಛೇದನ ಪ್ರಕರಣದಲ್ಲೇ ದುಡ್ಡು ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಇದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಟೆಕ್ಕಿಯೊಬ್ಬ ಜೀವ ಕಳೆದುಕೊಂಡಿದ್ದು ನಿಮಗೆಲ್ಲ ಗೊತ್ತಿರಬಹುದು. ಅದರಲ್ಲೂ ಶ್ರೀಮಂತರ ವಿಚ್ಛೇದನ ಪ್ರಕರಣದಲ್ಲಿ ಹುಡುಗಿಯರು ಕೋಟಿ ಕೋಟಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ ಕೇಸ್ನಲ್ಲಿ ಕೂಡ ಇದೇ ಆಗಿತ್ತು. ಕೋಟಿ ಕೋಟಿ ಜೀವನಾಂಶಕ್ಕೆ ಹಾರ್ದಿಕ್ ಪತ್ನಿ ಬೇಡಿಕೆ ಇಟ್ಟಿದ್ರು. ಈಗ ಚಹಲ್ ವಿಚಾರದಲ್ಲೂ ಕೂಡ ಅದೇ ಆಗಿದೆ. ಒಂದು ವೇಳೆ ವಿಚ್ಛೇದನ ಆಗಿಬಿಟ್ರೆ ಚಹಲ್ ಕೂಡ ಧನುಶ್ರೀಗೆ ಕೋಟಿ ಕೋಟಿ ಜೀವನಾಂಶ ನೀಡಬೇಕಾಗಬಹುದು ಅಂತ ಜನ ಮಾತನಾಡ್ತಾ ಇದ್ದಾರೆ. ಹೀಗೆ ವಿಚ್ಛೇದನ ಪ್ರಕರಣದಲ್ಲಿ ಗಂಡು ಮಕ್ಕಳಿಗೆ ಹಲವು ಸಲಹೆಗಳು ಬರ್ತಾ ಇದೆ. ದುಡ್ಡು ಮಾಡಬೇಡಿ, ದುಡ್ಡು ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಮದುವೆ ಆಗಬೇಡಿ ಅನ್ನುವ ಸಲಹೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೋಟಿ ಕುಬೇರನೊಬ್ಬನಿಗೆ ಇತ್ತೀಚೆಗೆ ಇದೇ ಸಲಹೆಯನ್ನ ನೆಟ್ಟಿಗರು ಕೊಟ್ಟಿದ್ದಾರೆ. ಈ ಸಲಹೆಯ ಜೊತೆಗೆ ಆತ ಮಾಡಿರುವ ಟ್ವೀಟ್ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ನಾನು ಶ್ರೀಮಂತ, ಆದರೆ ಜೀವನದಲ್ಲಿ ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿಲ್ಲ ಅನ್ನೋ ಇದೊಂದು ಟ್ವೀಟ್ ಈಗ ಭಾರಿ ಟ್ರೆಂಡಿಂಗ್ನಲ್ಲಿದೆ. ಈ ಟ್ವೀಟ್ನ ಮೊದಲ ಲೈನ್ ನೋಡಿದಾಗಲೇ ತುಂಬ ಜನಕ್ಕೆ ಅಚ್ಚರಿ ಆಗಿರಬಹುದು. ಈಗಿನ ಕಾಲದಲ್ಲಿ ಜನ ಹೇಗೆ ದುಡ್ಡು ಮಾಡೋದು, ಹೇಗೆ ಶ್ರೀಮಂತರಾಗೋದು ಅಂತ ಯೋಚನೆ ಮಾಡಿದರೆ ಈತ ಯಾರಪ್ಪ ಆಸಾಮಿ, ಶ್ರೀಮಂತರಾದ ಮೇಲೆ ಏನು ಮಾಡೋದು ಅಂತ ಗೊತ್ತಾಗುತ್ತಿಲ್ಲ ಅಂತಿದ್ದಾನೆ ಅಂತ ತುಂಬ ಶಾಕ್ನಲ್ಲಿದ್ದಾರೆ. ಅಂದಹಾಗೆ ಈ ಟ್ವೀಟ್ ಮಾಡಿರುವ ವ್ಯಕ್ತಿಯ ಹೆಸರು ವಿನಯ್ ಹಿರೇಮಠ್. ಹೆಸರು ನೋಡಿದ ಕೂಡಲೇ ಭಾರತದವನು ಅಂತ ನೀವೆಲ್ಲ ಅಂದುಕೊಂಡಿರಬಹುದು. ನೀವು ಅಂದುಕೊಂಡಿರೋದೇನೋ ನಿಜ, ಆದರೆ ಈತ ಅಮೆರಿಕಾದಲ್ಲಿರೋದು. ಭಾರತದ ಮೂಲದವರಾದರೂ ಅಮೆರಿಕಾದ ಪೌರತ್ವ ಹೊಂದಿದ್ದಾನೆ. ಅಂದಹಾಗೆ ಈ ಯುವಕನಿಗೆ ಈಗಿನ್ನು 33 ವರ್ಷ ವಯಸ್ಸಷ್ಟೇ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಬರೋಬ್ಬರಿ 8,352 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾನೆ. ಆದರೆ ಇಷ್ಟು ಹಣದಲ್ಲಿ ಆತನಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೆಲವೊಮ್ಮೆ ಹೀಗೆ ಎಲ್ಲ ಬಂದ ಮೇಲೆ ಏನೇನೋ ಬೇಡ ಅಂತ ಅನಿಸ್ಬಿಡುತ್ತೆ. ಮದುವೆ ವಿಷಯದಲ್ಲೂ ಹೀಗೆ ಅಲ್ವಾ? ಮದುವೆ ಆಗುವವರೆಗೂ ಅದೊಂದು ರೀತಿ ಜೋಶ್ ಇರುತ್ತೆ. ಮದುವೆ ಆದಮೇಲೆ ಯಾಕಾದರೂ ಮದುವೆ ಆದ್ನೋ ಅಂತ ಅನಿಸಿದವರು ತುಂಬ ಜನ ಇದ್ದಾರೆ. ಕೇವಲ ಮದುವೆ ಅಂತಲ್ಲ, ತುಂಬ ವಿಷಯಗಳಲ್ಲಿ ಈ ರೀತಿಯ ಅನುಭವವಾಗುತ್ತೆ. ಅಂದಹಾಗೆ ಈ ಯುವಕ 8,000 ಕೋಟಿ ರೂಪಾಯಿ ಸಂಪಾದನೆ ಮಾಡಿರೋದ್ರ ಹಿಂದೆ ಒಂದು ರೋಚಕ ಕತೆ ಇದೆ. 2015ರಲ್ಲಿ ವಿನಯ್ ಹಿರೇಮಠ್ ತನ್ನ ಸ್ನೇಹಿತನ ಜೊತೆಗೂಡಿ ಲೂಮ್ ಅನ್ನುವ ಒಂದು ಕಂಪನಿಯನ್ನ ಶುರು ಮಾಡಿದ್ದ. ಅಂದಹಾಗೆ ಇದೊಂದು ವಿಡಿಯೋ ಶೇರಿಂಗ್ ಪ್ಲಾಟ್ಫಾರ್ಮ್. ಆರಂಭದಲ್ಲಿ ಈ ಕಂಪನಿ ಶುರು ಮಾಡಿದಾಗ ವಿನಯ್ಗೆ ಅಷ್ಟೇನು ದೊಡ್ಡ ಮಟ್ಟದ ನಿರೀಕ್ಷೆ ಇರಲಿಲ್ಲ. ಆದರೆ ಲೂಮ್ ನಿರೀಕ್ಷೆಯನ್ನ ಮೀರಿ ಬೆಳೆಯುತ್ತೆ. ಕೆಲವು ವರ್ಷದಲ್ಲಿ ಲೂಮ್ ಅಮೆರಿಕದಾದ್ಯಂತ ಫೇಮಸ್ ಆಗುತ್ತೆ. ಫೇಮಸ್ ಆದ ಕೂಡಲೇ ಆದಾಯ ಕೂಡ ಹೆಚ್ಚಾಗಿ ಬರುತ್ತೆ. ಯಾವುದೇ ಒಂದು ಪ್ಲಾಟ್ಫಾರ್ಮ್ ಫೇಮಸ್ ಆಗ್ತಾ ಇದೆ ಅಂತ ಗೊತ್ತಾದರೆ ಅದನ್ನ ಖರೀದಿ ಮಾಡೋದಕ್ಕೆ ಕೂಡ ತುಂಬಾ ಜನ ಮುಂದೆ ಬರ್ತಾರೆ.
ಉದಾಹರಣೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅನ್ನ ಖರೀದಿ ಮಾಡಿದೆ. ತಮಗೆ ಕಾಂಪಿಟೇಟರ್ ಅಂತ ಅನಿಸಿದವರನ್ನ ಕೂಡ ಖರೀದಿ ಮಾಡುವವರಿದ್ದಾರೆ. ಇದೇ ರೀತಿ ಲೂಮ್ ಅನ್ನ ಖರೀದಿ ಮಾಡೋದಕ್ಕೆ ತುಂಬಾ ಜನ ಮುಂದೆ ಬಂದಿದ್ರು. ಮೊದಲಿಗೆ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದ ವಿನಯ್ ಕಳೆದ ವರ್ಷ ಆಸ್ಟ್ರೇಲಿಯಾದ ಸಾಫ್ಟ್ವೇರ್ ಕಂಪನಿಯೊಂದಕ್ಕೆ ತನ್ನ ಕಂಪನಿಯನ್ನ ಮಾರಾಟ ಮಾಡಿಬಿಡ್ತಾನೆ. ಹೀಗೆ ಲೂಮ್ ಆಸ್ಟ್ರೇಲಿಯಾದ ಕಂಪನಿಗೆ ಮಾರಾಟವಾಗಿದ್ದು ಬರೋಬ್ಬರಿ $975 ಮಿಲಿಯನ್. ಅಂದರೆ ಭಾರತೀಯ ರೂಪಾಯಿಯಲ್ಲಿ ಇದು 8,352 ಕೋಟಿ ರೂಪಾಯಿ ಆಗುತ್ತೆ. ಹೀಗೆ ವಿನಯ್ ಇದ್ದಕ್ಕಿದ್ದ ಹಾಗೆ ಶ್ರೀಮಂತರಾಗಿ ಬಿಡ್ತಾರೆ. ಹೀಗೆ ಕಂಪನಿಯನ್ನ ಮಾರಾಟ ಮಾಡಿದ ಬಳಿಕ ಲೂಮ್ ಕಂಪನಿಯಲ್ಲೇ $60 ಮಿಲಿಯನ್ ಸಂಬಳದೊಂದಿಗೆ ಕೆಲಸ ಮಾಡಿ ಅಂತ ಆಸ್ಟ್ರೇಲಿಯಾದ ಕಂಪನಿ ವಿನಯ್ಗೆ ಆಫರ್ ಕೊಟ್ಟಿತ್ತು. ಆದರೆ ತಾನೇ ಮಾರಿದ ಕಂಪನಿಗೆ ತಾನೇ ಉದ್ಯೋಗಿಯಾಗಿ ಸೇರೋದು ವಿನಯ್ಗೆ ಇಷ್ಟವಿರಲಿಲ್ಲ. ಹೀಗಾಗಿ ವಿನಯ್ ಈ ಆಫರನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ಹೀಗೆ ಕಂಪನಿ ಮಾರಿದ ಮೇಲೆ ವಿನಯ್ಗೆ ದುಡ್ಡೇನೋ ಬರುತ್ತೆ. ಕೆಲಸ ಏನು ಮಾಡೋದು ಹೇಳಿ? ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ಇಷ್ಟವಿಲ್ಲ. ಕೆಲಸ ಮಾಡ್ತಾನೆ ಇದ್ದವರಿಗೆ ಕೆಲಸ ಇಲ್ಲದ ಸಿಚುವೇಶನ್ ಬಂದಾಗ ಅದು ಒಂದು ರೀತಿ ದೊಡ್ಡ ಮಟ್ಟದ ಶಿಕ್ಷೆ. ವಿನಯ್ಗೆ ಕೂಡ ಅದೇ ಆಗಿರೋದು. ಈ ಬಗ್ಗೆ ಬರೆದುಕೊಂಡಿರುವ ವಿನಯ್, ನಾನು ನನ್ನ ಕಂಪನಿ ಮಾರಿದ ಮೇಲೆ ನನ್ನ ಜೀವನದಲ್ಲಿ ಮತ್ತೆಂದು ಕೆಲಸ ಮಾಡಲು ಅಗತ್ಯವಿಲ್ಲದ ಸ್ಥಿತಿ ತಲುಪಿದ್ದೇನೆ. ನನಗೆ ಹಣ ಮಾಡುವ ಅಥವಾ ಅಂತಸ್ತು ಸ್ಥಾನಮಾನ ಗಳಿಸುವ ಆಸೆ ಇಲ್ಲ. ನನಗೆಲ್ಲವನ್ನ ಮಾಡುವ ಸ್ವಾತಂತ್ರ್ಯ ಇದೆ. ಆದರೆ ಏನು ಮಾಡಬೇಕು ಅನ್ನೋದು ಮಾತ್ರ ಗೊತ್ತಾಗುತ್ತಿಲ್ಲ. ನಿಜ ಹೇಳಬೇಕು ಅಂದರೆ ಜೀವನದ ಬಗ್ಗೆ ಆಶಾಭಾವನೆಯೇ ಇಲ್ಲ ಅಂತ ವಿನಯ್ ತಮ್ಮ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ಅನುಕಂಪಕ್ಕಾಗಿ ಈ ರೀತಿ ಪೋಸ್ಟ್ ಮಾಡ್ತಾ ಇಲ್ಲ ಅಂತಾನು ವಿನಯ್ ಹೇಳಿದ್ದಾರೆ. ಎಂತಹ ಸಿಚುವೇಶನ್ ನೋಡಿ, ಎಲ್ಲವೂ ಇದೆ, ಆದರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿಲ್ಲ. ನೀವು ಆಗಿದ್ದಿದ್ರೆ 8,000 ಕೋಟಿ ಬಂದಿದೆ, ಸ್ವಲ್ಪ ದಿನ ಮಜಾ ಮಾಡೋಣ ಅಂತ ಇಷ್ಟೊತ್ತಿಗೆ ಸ್ವಲ್ಪ ಹಣವನ್ನು ಖರ್ಚು ಮಾಡಿ ಆಗ್ತಾ ಇತ್ತು. ಆದರೆ ವಿನಯ್ ಅವರ ಪರಿಸ್ಥಿತಿ ನೋಡಿ. ಈ ಬಗ್ಗೆ ಮುಂದುವರಿಸಿಕೊಂಡು ಬರೆದಿರುವ ವಿನಯ್ ಹಿರೇಮಠ್, ನನ್ನ ಸ್ಟಾರ್ಟಪ್ ಕಂಪನಿ ಮಾರಾಟ ಮಾಡಿದ ಬಳಿಕ ಕಳೆದೊಂದು ವರ್ಷ ವಿಪರೀತ ನೋವು ಅನುಭವಿಸಿದ್ದೇನೆ. ಹಲವು ಏರಿಳಿತ ಕಂಡಿದ್ದೇನೆ. ತೀವ್ರ ಸಂಕಷ್ಟ ಸವಾಲು ಎದುರಿಸಿದ್ದೇನೆ. ಕೆಲಸ ಮಾಡುತ್ತೇನೆ, ಮಾಡಬೇಕು ಅನ್ನುವ ಪರಿಸ್ಥಿತಿಯಲ್ಲೂ ನಾನಿಲ್ಲ. ಮತ್ತೆ ಹಣ ಮಾಡಬೇಕು ಅನ್ನುವ ಉದ್ದೇಶವಿಲ್ಲ. ಆದರೆ ಸದ್ಯ ಎಲ್ಲದರಿಂದ ಹೊರಬಂದು ಸ್ವಾತಂತ್ರ್ಯ ಅನುಭವಿಸುತ್ತಿದ್ದೇನೆ. ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. 2 ವರ್ಷ ನನ್ನ ಗೆಳತಿ ಜೊತೆ ಪ್ರೀತಿಯಲ್ಲಿದ್ದೆ. ಆದರೆ ಬ್ರೇಕಪ್ ತೀವ್ರ ನೋವು ತಂದಿದೆ. ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೇನೆ ಅನ್ನೋದು ನನ್ನ ನಿಲುವು. ಒಳ್ಳೆಯ ಗೆಳೆಯನಾಗಿ ಇರಲು ಸಾಧ್ಯವಾಗಲಿಲ್ಲ, ಸಮಯ ಕೊಡಲು ಸಾಧ್ಯವಾಗಲಿಲ್ಲ. ಇದಕ್ಕಾಗಿ ಕ್ಷಮೆ ಇರಲಿ ಅಂತ ಬರೆದುಕೊಂಡಿರುವ ವಿನಯ್, ಸ್ವಾತಂತ್ರ್ಯ ಇಲ್ಲದಿದ್ದರೆ ಹಣದಿಂದ ಏನು ಪ್ರಯೋಜನ? ನಿಮ್ಮ ಅತ್ಯಂತ ಬೆಲೆ ಬಾಳುವ ಸಂಪತ್ತು ಸಮಯ ಅಲ್ಲದೆ ಬೇರೇನೂ ಅಲ್ಲ ಅಂತ ವಿನಯ್ ಹಿರೇಮಠ್ ಪ್ರಶ್ನಿಸಿದ್ದಾರೆ. ನಾನೇನನ್ನಾದರೂ ಮಾಡಬೇಕಿತ್ತು, ಮತ್ತೆ ಜೀವಂತವಾಗಿರಬೇಕಾಗಿತ್ತು. ಆದರೆ ನನಗೆ ಯಾವುದೇ ಐಡಿಯಾ ಇಲ್ಲ. ಎಲನ್ ಮಸ್ಕ್ ಮಾಡಿದ್ದನ್ನು ನಾನು ಮಾಡುವ ಪ್ರಯತ್ನ ಮಾಡಿದೆ ಎಂದಿದ್ದಾರೆ. ಅದೇನೇ ಇರಲಿ, ಎಲ್ಲವನ್ನ ಮಾಡಿದ ಮೇಲೆ ಕೊನೆಗೆ ಇಂತಹ ಪರಿಸ್ಥಿತಿಯನ್ನು ಎದುರಿಸುವವರು ಕೂಡ ಇದ್ದಾರೆ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅನ್ನೋದು ಇದಕ್ಕೆ ಅಲ್ವಾ? ನಿಮ್ಮ ಬಳಿ ಇಷ್ಟೊಂದು ಹಣ ಇದ್ದಿದ್ರೆ ನೀವೇನು ಮಾಡ್ತಾ ಇದ್ರಿ? ಕಾಮೆಂಟ್ ಮಾಡಿ.